ನಮಸ್ಕಾರ ನನ್ನ ಪ್ರೀತಿಯ ಓದುಗ ಮಿತ್ರರಿಗೆ. ಈವರೆಗೂ ಯಾರೆಲ್ಲ ಕೂಡ ಶಿಕ್ಷಕ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ಅಥವಾ GPT HSTR ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗ್ತಾ ಅಂತ ಕಾಯ್ತಾ ಇದ್ದೀರೋ ಅವರಿಗೆ ಒಂದು ಶುಭ ಸುದ್ದಿ ಅಥವಾ ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ಇದೆ, ಎರಡೂ ಇದೆ. ಮೊದಲಾಗಿ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಈವರೆಗೂ ಒಟ್ಟಾರೆಯ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಹಂತದ ಎರಡೂ ಹಂತಗಳಲ್ಲಿ ಕೂಡ ಒಟ್ಟಾರೆಯಾಗಿ 73,778 ಹುದ್ದೆಗಳು ಈವರೆಗೂ ಖಾಲಿ ಇವೆ. ಅಂದರೆ ಒಟ್ಟಾರೆಯಾಗಿ ಶಿಕ್ಷಕರ ಹುದ್ದೆಯಲ್ಲಿ 25% ಹುದ್ದೆಗಳು ಈವರೆಗೂ ಖಾಲಿನೇ ಇವೆ. ಅದರಲ್ಲಿ ಒಟ್ಟಾರೆಯಾಗಿ ಪ್ರಾಥಮಿಕ ಹಂತದಲ್ಲಿ ನೋಡೋದಾದರೆ 49,729 ಹುದ್ದೆಗಳು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇದ್ದರೆ, ಇನ್ನು ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ 4,514 ಹುದ್ದೆಗಳು ಖಾಲಿ ಇವೆ. ಹಾಗೆಯೇ ಇನ್ನು ಪ್ರೌಢ ಹಂತದಲ್ಲಿ ಬಂದಾಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಟ್ಟಾರೆಯಾಗಿ 11,796 ಹುದ್ದೆಗಳು ಖಾಲಿ ಇದ್ದರೆ, ಅದೇ ಅನುದಾನಿತ ಪ್ರೌಢಶಾಲೆಯಲ್ಲಿ 7,739 ಹುದ್ದೆಗಳು ಖಾಲಿವೆ. ಇದನ್ನು ಒಟ್ಟಾರೆಯಾಗಿ ನೋಡೋದಾದರೆ 73,778 ಹುದ್ದೆಗಳು ಈವರೆಗೆ ಖಾಲಿ ಇವೆ. ಇನ್ನು ಹೊಸ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲು ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು, ಹಲವಾರು ಶೈಕ್ಷಣಿಕ ತಜ್ಞರ ವರದಿಯ ಪ್ರಕಾರ ಈ ವರ್ಷ ಆರ್ಥಿಕ ಕೊರತೆ ಮತ್ತು ಒಳ ಮೀಸಲಾತಿಯ ಒಂದು ದೃಢೀಕರಣ ಪ್ರಕ್ರಿಯೆಯು ಅತ್ಯಂತ ನಿಧಾನಗತಿಯಲ್ಲಿ ಸಾಗುತ್ತಿರುವ ಕಾರಣದಿಂದ ಈ ವರ್ಷ ಬಹುತೇಕ ಶಿಕ್ಷಕರ ನೇಮಕಾತಿಯು ನಡೆಯದು ಎಂದು ವರದಿಯನ್ನು ನೀಡಿದ್ದಾರೆ. ಇದನ್ನು ಹೊರತುಪಡಿಸಿಯೂ ಕೂಡ ಶಿಕ್ಷಣ ಸಚಿವರು ಈ ವರ್ಷ 19,000 ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಹಲವಾರು ಪತ್ರಿಕೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಇದೆಲ್ಲದರ ಹೊರತಾಗಿಯೂ ಕೂಡ ಜಾತಿ ಗಣತಿ ವರದಿ ಬಂದ ಮರುದಿನವೇ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ ಈ ಬಾರಿ ಶೈಕ್ಷಣಿಕ ಸಾಧನೆಯನ್ನು ಗಮನದಲ್ಲಿಟ್ಟುಕೊಂಡು ಹೇಳೋದಾದರೆ, ಕಳೆದ ವರ್ಷಕ್ಕಿಂತ ಈ ಬಾರಿ ಶೂನ್ಯ ಸಾಧನೆ, ಅಂದರೆ ಒಂದು ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಕೂಡ ಪಾಸ್ ಆಗದೆ ಉಳಿರತಕ್ಕಂಥ ಶಾಲೆಗಳ ಸಂಖ್ಯೆ ಹೆಚ್ಚಾಗಿರುವ ಕಾರಣದಿಂದ ಬಹುತೇಕ ಈ ಬಾರಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದ್ದು, ಆದ್ದರಿಂದ ಎಲ್ಲರೂ ಕೂಡ ಈಗಿನಿಂದಲೇ ಶಿಕ್ಷಕ ಹುದ್ದೆಗೆ ತಯಾರಿಯನ್ನು ಇನ್ನೂ ಹೆಚ್ಚಿನದಾಗಿ ಮಾಡಿಕೊಳ್ಳಿ ಅಂತ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನು ಯಾರ್ಯಾರು TETಯನ್ನು ಪಾಸ್ ಆಗಿಲ್ಲವೋ ಈ ವರ್ಷ ಕೂಡ TETಯನ್ನು ಕರೆಯುವಂಥ ಇನ್ನೇನು ಕೆಲವೇ ದಿನಗಳಲ್ಲಿ ಜೂನ್ ಮೊದಲೇ ವಾರ ಅಥವಾ ಕೊನೆಯ ವಾರದಲ್ಲಿ ಕಾಲ್ಫಾರ್ಮ್ ಆಗುವಂಥ ಅಥವಾ ಅಧಿಸೂಚನೆ ಹೊರಡಿಸುವಂಥ ಎಲ್ಲ ಲಕ್ಷಣಗಳು ಇದ್ದು ಕೂಡ ಅದಕ್ಕೆ ಕೂಡ ತಯಾರಿಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿಯನ್ನು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸಿದೆ.